ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಇವತ್ತೇನಾದ್ರೂ ಜಮಾ ಆಗುತ್ತಾ? ಸೊ ಯಾವಾಗ ಜಮಾ ಆಗುತ್ತೆ? ನಮ್ಮ ಖಾತೆಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ, ಬಿಡುಗಡೆ ಆಗಿದೆ ಅಂತ ಕೆಲವೊಂದು ಚಾನಲ್ಗಳಲ್ಲಿ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಖಾತೆಗಳಿಗೆ ಯಾಕೆ ಬಂದಿಲ್ಲ ಅಂತ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ನಾನು ನೆನೆ ತಾನೇ ಒಂದು ವಿಡಿಯೋನ ಹಾಕಿದ್ದೆ, 20 ರೂಪಾಯಿಗೆ ರೀಚಾರ್ಜ್ ಅನ್ನ ಮಾಡಿಸ್ಕೊಂಡ್ರೆ 4 ತಿಂಗಳು ವ್ಯಾಲಿಡಿಟಿ ಅಂತ. ಸೊ ಅದರಲ್ಲಿ ಒಂದು ಸ್ವಲ್ಪ ಕೆಲವೊಂದು ಜನ ಪ್ರಶ್ನೆಗಳನ್ನ ಮಾಡಿದಿರಾ. ಸೊ ಅದರ ಆ ಒಂದು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತೀನಿ. ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲಿ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮೊದಲನೇದಾಗಿ ಇಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಕಡೆಯಿಂದ ಹೊಸ ಮಾಹಿತಿ ಅಂತಾನೆ ಹೇಳಿದೆ ಅಲ್ವಾ. ಸೊ ನಿಮ್ದು ಏರ್ಟೆಲ್ ಸಿಮ್ ಆಗಿರಲಿ, ಜಿಯೋ ಸಿಮ್ ಆಗಿರಲಿ, ವಿ ಐ ಸಿಮ್ ಆಗಿರಲಿ, ಸೊ ಯಾವುದೇ ಒಂದು ಸಿಮ್ ಅನ್ನ ನೀವು ಯೂಸ್ ಮಾಡ್ತಾ ಇರಲಿ ಅಂತಂದ್ರೆ ಪ್ರೈವೇಟ್ ಕಂಪ್ನಿಗಳ ಸಿಮ್ಗಳಂತಾನೆ ಹೇಳ್ಬೋದು. ಇನ್ನ ಗೌರ್ಮೆಂಟ್ ಅಂತಂದ್ರೆ BSNL ಒಂದೇ ಅನ್ಸುತ್ತೆ ಇರೋದು, ಇನ್ನು ಯಾವುದು ಕೂಡ ಇಲ್ಲ ಇಲ್ಲಿ. ಜಿಯೋ ಸಿಮ್ನವರು ಜಿಯೋ ಸಿಮ್ ಏನ್ ಬಂತು, ಸೊ ಅದು ಬಂದಾದ್ಮೇಲೆ ಹಲವಾರು ಕಂಪ್ನಿಗಳು ಮುಚ್ಚೋಯ್ತು ಅಂತಾನೆ ಹೇಳ್ಬೋದು. ಸೊ ಇವಾಗ 20 ರೂಪಾಯಿಗೆ 4 ತಿಂಗಳು ವ್ಯಾಲಿಡಿಟಿ ಅಂತ ಅಂದ್ರೆ ಯಾವ ರೀತಿ, ಇದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರುವಂತದ್ದು. ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ ಇಲ್ಲಿ ಏನಂತ ಅಂದ್ರೆ 20 ರೂಪಾಯಿ ಅಂತ ಅಂದ್ರೆ 20 ರೂಪಾಯಿ ಕೊಟ್ಟು ನೀವು ರೀಚಾರ್ಜ್ ಮಾಡಿಸಿದ್ರೆ 3 ತಿಂಗಳು ವ್ಯಾಲಿಡಿಟಿ ಇರುತ್ತೆ ಅಂತ ಅಂದ್ರೆ ನೀವು 20 ರೂಪಾಯಿ ನಿಮ್ಮ ವಾಲೆಟ್ ಅಲ್ಲಿ ಇರುತ್ತೆ. ಸೊ ಏನು ಕೂಡ ಡಿಡಕ್ಟ್ ಆಗಿರೋದಿಲ್ಲ. ಸೊ ಆ ಒಂದು 3 ತಿಂಗಳು ಯೂಸ್ ಮಾಡಾದ್ಮೇಲೆ 4ನೇ ತಿಂಗಳಿಗೆ ನೀವು ರೀಚಾರ್ಜ್ ಮಾಡಿಸಲಿಲ್ಲ ಅಂತಂದ್ರೆ ನಿಮ್ಮ ವಾಲೆಟ್ ಅಲ್ಲಿ ಇರುವಂತಹ 20 ರೂಪಾಯಿ ಆಟೋಮೆಟಿಕ್ ಆಗಿ ಅದೇನೇ ರೀಚಾರ್ಜ್ ಆಗ್ಬಿಟ್ಟು 4ನೇ ತಿಂಗಳಿಗೂ ಕೂಡ ಕಂಟಿನ್ಯೂ ಆಗುತ್ತೆ. ಅಲ್ಲಿಗೆ 30 ಡೇಸ್ ಒಂದು ತಿಂಗಳು ಏನಾಗುತ್ತೆ ಮುಂದಕ್ಕೆ ಹೋಗುತ್ತೆ. ಸೊ ಟೋಟಲ್ 4 ತಿಂಗಳು ನಿಮಗೆ ರೀಚಾರ್ಜ್ ಒಂದು ಅನುಕೂಲ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಸೊ ಇದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅತಿ ಹೆಚ್ಚು ಪ್ರಶ್ನೆಯನ್ನ ಕೇಳಿದ್ರೆ, ಯಾವಾಗಿಂದ ಅಂತ ಹೇಳೋದಾದ್ರೆ ಇಲ್ಲಿ ಮಾರ್ಚ್ ತಿಂಗಳಲ್ಲಿ ಈ ರೀತಿಯಾದಂತಹ ರೀಚಾರ್ಜ್ ಪ್ಲಾನಿಂಗ್ ಬರಬಹುದು ಅನ್ನೋ ಒಂದು ಮಾಹಿತಿ ಇದೆ ಅಂತಾನೆ ಹೇಳ್ಬಹುದು. ಸೊ ಇವಾಗ ಏನ್ ಫೆಬ್ರವರಿ ತಿಂಗಳಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ, ಸೊ ಅಲ್ಲಿ ಡಿಸ್ಕಷನ್ ಮಾಡಿ ಆದ್ಮೇಲೆ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಅಲ್ಲಿ ಏನಂತಾರೆ ಅವಾಗ ಗೊತ್ತಾಗುತ್ತೆ. ಇದು ನೆಕ್ಸ್ಟ್ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಬರೋದಾದ್ರೆ 16ನೇ ಕಂತಿನ ಹಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೋ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಬಟ್ ಏನಂತ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಜನ ಕೇಳ್ತಿರುವಂತಹ ಪ್ರಶ್ನೆ ಬಂದು ನಮ್ಮ ಖಾತೆಗೆ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ. ಹಣನೇ ಬಿಡುಗಡೆ ಆಗಿಲ್ಲ ಅಂದ್ಮೇಲೆ ಎಲ್ಲಿಂದ ನಿಮ್ ಖಾತೆಗಳಿಗೆ ಬರುತ್ತೆ? ಯಾವುದೋ ಒಂದು ಚಾನಲ್ ಅವರು ಹಣ ಬಿಡುಗಡೆ ಆಗಿದೆ, ಇವತ್ತು ಸಂಜೆ ಬಂದ್ಬಿಡುತ್ತೆ, 4 ಗಂಟೆಗೆ, 3 ಗಂಟೆಗೆ, 11 ಗಂಟೆಗೆ ಬಂದ್ಬಿಡುತ್ತೆ ಅಂತ ಹೇಳಿದ ತಕ್ಷಣ ನೀವು ನಂಬೋದಕ್ಕೆ ಹೋಗ್ಬಿಡಿ. ಹಣ ಇಲ್ಲಿ ಬಿಡುಗಡೆ ಆಗಿಲ್ಲ. 16ನೇ ಕಂತಿನ ಹಣ ಏನಿದ್ರು ಫೆಬ್ರವರಿ ತಿಂಗಳಿಗೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರೋದು. ಸೊ ಮೊದಲನೇ ವಾರದಲ್ಲಿ ನಿಮಗೆ ಹಣವನ್ನ ನಿರೀಕ್ಷೆ ಮಾಡುವಂತದ್ದು. ಸೊ ಹಾಗಾಗಿ ಹೇಳ್ತಿರುವಂತದ್ದು ಹಣ ಬಿಡುಗಡೆ ಆಗಿಲ್ಲ. ಅಂಡ್ ಇದ್ರ ಬಗ್ಗೆ ಮಾಹಿತಿನೂ ಕೂಡ ಇಲ್ಲಿ ಗೌರ್ಮೆಂಟ್ ಕಡೆಯಿಂದ ಬರ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ ಅನ್ನಭಾಗ್ಯ, ಪಿಂಚಣಿ ಹಣ, ನೆಕ್ಸ್ಟ್ ಯುವ ನಿಧಿ ಯೋಜನೆಗೆ ಏನ್ ಹಣವನ್ನ ಕೊಡ್ಬೇಕಾಗಿತ್ತು, ಸೊ ಆ ಒಂದು ಹಣಗಳನ್ನೆಲ್ಲ ಜಮಾ ಮಾಡ್ಕೊಂಡ್ ಬರ್ತಿದ್ದಾರೆ. ಹಾಗಾಗಿ ಗೃಹಲಕ್ಷ್ಮಿ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಬಂದಿಲ್ಲ. ಹಂಗೇನಾದ್ರೂ ಹಣ ಬಿಡುಗಡೆ ಆಯ್ತು ಅಂತ ಪಟ್ಟನಾಗಿ ನಿಮಗೆ ತಿಳಿಸ್ಕೊಡ್ತೀವಿ ತಾನೆ. ಸೊ ಹಾಗಾಗಿ ಹೇಳ್ತಿರುವಂತದ್ದು ಹಣ ಬಿಡುಗಡೆ ಆಗಿಲ್ಲ, ಸ್ವಲ್ಪ ವೇಟ್ ಮಾಡಿ, ಫೆಬ್ರವರಿ ತಿಂಗಳಲ್ಲೇನೆ ನಿಮಗೆ ಹಣ ಸಿಗುವಂತದ್ದು. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.